ಬಿಜೆಪಿ ಕರ್ನಾಟಕದ ವತಿಯಿಂದ ಜನಸೇವೆಯಲ್ಲಿ ಅಮೋಘ 12 ವರ್ಷಗಳನ್ನು ಪೂರ್ಣಗೊಳಿಸಿರುವ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಅಭಿನಂದನೆಗಳು ಸಲ್ಲಿಸಲಾಯಿತು. ಕಳೆದ 12 ವರ್ಷಗಳಿಂದ ದೇಶವನ್ನು ಸಮರ್ಥ ನಾಯಕತ್ವದೊಂದಿಗೆ ಮುನ್ನಡೆಸುತ್ತಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು ಸುಮಾರು 399 ದಿನಗಳ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿ ಹೊಸ ಮೈಲಿಗಲ್ಲು ನಿರ್ಮಿಸಿದ್ದಾರೆ. ಈ ಮೂಲಕ ಭಾರತದ ಮೊದಲ ಪ್ರಧಾನಮಂತ್ರಿ ಜವಾಹರಲಾಲ್ ನೆಹರು ಅವರ 398 ದಿನಗಳ ದಾಖಲೆಯನ್ನು ಹಿಂದಿಕ್ಕಿದ್ದಾರೆ. ಈ ಐತಿಹಾಸಿಕ ಸಾಧನೆಯ ಸಂಭ್ರಮಾಚರಣೆಯ ಅಂಗವಾಗಿ ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಈ ಸಂದರ್ಭದಲ್ಲಿ ಜಯನಗರದ ಗಣಪತಿ ದೇವಸ್ಥಾನದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಉತ್ತಮ ಆರೋಗ್ಯ, ದೀರ್ಘಾಯುಷ್ಯ ಹಾಗೂ ದೇಶದ ಅಭಿವೃದ್ಧಿಗಾಗಿ ವಿಶೇಷ ಪೂಜೆ ಮತ್ತು ಪ್ರಾರ್ಥನೆಗಳನ್ನು ಸಲ್ಲಿಸಲಾಯಿತು. ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡರು, ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಭಾಗವಹಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವ ಹಾಗೂ ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳನ್ನು ಶ್ಲಾಘಿಸಿದರು. ಅಲ್ಲದೆ ಪಕ್ಷದ ತತ್ವ, ಸಿದ್ಧಾಂತ ಮತ್ತು ಅಭಿವೃದ್ಧಿ ಕಾರ್ಯಗಳಿಗೆ ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿದರು. ದೇಶದ ಅಭಿವೃದ್ಧಿ, ಸುಶಾಸನ ಹಾಗೂ ಜನಕಲ್ಯಾಣಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಇನ್ನಷ್ಟು ಸಾಧನೆಗಳ ಹಾಗೂ ರಾಜ್ಯ ಹಿಂದುಳಿದ ವರ್ಗಗಳ ಪ್ರಧಾನ ಕಾರ್ಯದರ್ಶಿಗಳಾದ ಸೋಮಶೇಖರ್ ಬಂದಿದ್ದಾರೆ, ಅವ್ರಿಗೂ ಸ್ವಾಗತ ಕೋರುತ್ತೇನೆ. ವಿಭಾಗ ಸಹಪ್ರಭಾರಿಗಳಾದ ಶಶಿಶೇಖರ್ ರಾಜು ಅವರು ಬಂದಿದ್ದಾರೆ, ಅವ್ರಿಗೂ ಸ್ವಾಗತ ಕೋರುತ್ತೇನೆ. ವೈನಾಡು ಅವರಿದ್ದಾರೆ, ಅವ್ರಿಗೂ ಸ್ವಾಗತ ಕೋರುತ್ತೇನೆ. ನಮ್ಮ ಚನ್ನಗಿರಿ ಅಪ್ಪ ಅವರು ಬಂದಿದ್ದಾರೆ, ಅವ್ರಿಗೂ ಸ್ವಾಗತ ಕೋರುತ್ತೇನೆ. ರಮಾದೇವಿಯವರು ಹಾಗೂ ಎಲ್ಲ ನಮ್ಮ ವಾರ್ಡಿನ ಅಧ್ಯಕ್ಷರುಗಳು, ಇಲ್ಲಿದ್ರೆ ಎಲ್ಲ ನಮ್ಮೆಲ್ಲ ಕಾರ್ಯಕರ್ತರು ಈ बोलो भारत माता की जय, नरेंद्र मोदी जी की जय. ಜಯನಗರ ಮಂಡಳದ ನಮ್ಮ ನೆಚ್ಚಿನ ಪ್ರಧಾನಿ 12 ವರ್ಷಗಳ ಕಾಲ 4399 ದಿನಗಳ ಒಂದು ಪ್ರಧಾನಿ ಹುದ್ದೆಯನ್ನ ಬಹಳ ಯಶಸ್ವಿಯಾಗಿ ನಡೆಸಿ ಭಾರತ ದೇಶ ವಿಶ್ವವೇ ಮೆಚ್ಚುವಂತ ದೇಶ ಆಯ್ತು. ಯಾವ ಒಂದು ಕಾಲದಲ್ಲಿ ಬಡರಾಷ್ಟ್ರ ಅಂತೇಳಿ ಕರೀತಾ ಇದ್ರು, ಇವತ್ತು ವಿಶ್ವ ಅಭಿವೃದ್ಧಿ ಹೊಂದುವ ದೇಶ. ಕಾರಣ ಇದರ ನಾಯಕ ಜನಪ್ರಿಯ ಶಾಸಕರು ಶ್ರೀಯುತ ಬಿ.ಪಿ. ಹರೀಶ್ ಅವರೇ, ಮಂಡಲದ ಅಧ್ಯಕ್ಷರಾದಂತ ರೆಡ್ಡಿ ಅವರೇ, ಚಂದ್ರಶೇಖರ್ ರಾಜು ಅವರೇ, ತೆಗ್ಗಿರಿ ಅವರೇ, ಎಲ್ಲ ಪ್ರಮುಖರೇ, ಕಾಂತಾಜ್ ಅವರಿದ್ದಾರೆ, ಮಾಜಿ ಮಹಾನಗರ ಪಾಲಿಕೆ ಜಯನಾಥರವರು, ಸೋಮಶೇಖರವರು, ಮಂಜಾತೆಗಿರವರು, ಅಮಿತ್ ನಾಥರವರು, ಎಲ್ಲ ಮಹಿಳಾ ಮುಖಂಡರು, ಎಲ್ಲ ಮೋರ್ಚಾದ ಪ್ರಮುಖರೇ ಮತ್ತು ಅಲ್ಲಿ ವಿನಾಯಕ ದೇವಸ್ಥಾನದಲ್ಲಿ ಜಗತ್ಪೂಜೆಯನ್ನು ಮೋದಿಯವರು 12 ವರ್ಷ ಆಗಿ ಕೂಡ ಸಿಗಿ ಕಾಣಿದ್ದಾರೆ. ನಾವು 199 ಜೂನ 199 ಏನು ನೆಹರೂರವರು ಆಡಳಿತವನ್ನ ಮಾಡಿದ್ರು ಅಂತ ಬ್ರೇಕ್ ಅನ್ನ ಮಾಡಿ ಹೊತ್ತು ಇಡೀ ಹೈಯೆಸ್ಟ್ ಅಧಿಕಾರವನ್ನು ನಡೆಸುವಂತದ್ದು ನಮ್ಮ ನರೇಂದ್ರ ಮೋದಿ ಅವರು. ನೋಡಿದ್ರೆ ಇವತ್ತು ಮೊದಲೇ ನರೇಂದ್ರ ಮೋದಿ ಅವರು ಆಡಳಿತ ಬಂದ ಮೇಲೆ ದೇಶ ಚಿತ್ರಣ ಬದಲಾಗಿದೆ. ಎಲ್ಲ ಡೆವಲಪ್ಮೆಂಟ್ ಮಾಡಿದೆ, ಎಲ್ಲ ರಾಷ್ಟ್ರೀಯ ಹೆದ್ದಾರಿಗಳು ಡೆವಲಪ್ಮೆಂಟ್ ಆಗಿದೆ. ಇವತ್ತು ಕನ್ಯಾಕುಮಾರಿಯಿಂದ ಕಾಶ್ಮೀರ ತಂಡ ಇವತ್ತು ಎಲ್ಲಾ ಕಡೆ ಇವತ್ತು ಡೆವಲಪ್ಮೆಂಟ್ ಆಗಿದೆ ಅಂತಂದ್ರೆ ನರೇಂದ್ರ ಮೋದಿ ಅವರು ಎಲ್ಲಿಗೆ ಕೆಲಸ ಇವತ್ತು ನೋಡ್ತಾ ಇದ್ದೀವಿ. ಕಳೆದ 70 ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ಏನು ಆಡಳಿತವನ್ನು ಕೊಡ್ತು, ಬರೀ 12 ವರ್ಷದಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ್ಮೇಲೆ ಯಾವ ತರ ಒಂದು ಡೆವಲಪ್ಮೆಂಟ್ ಆಗಿದೆ ಅಂತ ನೋಡಿದ್ರಲ್ಲ. ಇವತ್ತು ಆರ್ಟಿಕಲ್ 370 ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಇರ್ಬೋದು, ಕಾಂಡಿಯಾರ್ ಇರ್ಬೋದು,
ಅನೇಕ ಅಭಿವೃದ್ಧಿ ಕೆಲಸಗಳು, ರಾಜಕೀಯ ಅಧಿಕಾರಿಗಳು ಎಲ್ಲವೂ ಕೂಡ ಇವತ್ತು ನರೇಂದ್ರ ಮೋದಿ ಅವರ ಕಾರ್ಯಕರ್ತರು. ನಮ್ಗೆ ಹೆಮ್ಮೆ ಇರ್ಬೇಕು. ನಮ್ಗೆ ಯಾವ್ದಕ್ಕೆ ಅಂದ್ರೆ ಇವತ್ತು ನೋಡಿದ್ದೀರ ನೀವು, ಯಾವುದೋ ಕಾಂಗ್ರೆಸ್ ಕಾಲದಲ್ಲಿ, ನೆಹರು ಕಾಲದಲ್ಲಿ ಶಂಕುಸ್ಥಾಪನಾ ಡ್ಯಾಮ್ ಅಟಲ್ ಬಿಹಾರಿ ಕಾಲದಲ್ಲಿ ಓಪನ್ ಆಗಿ ಡ್ಯಾಮ್ಗಳು. ಇವತ್ತು ನಮ್ಮ ಕರ್ನಾಟಕದಲ್ಲಿ ಮೈಸೂರು ರೋಡ್ ತಗೊಳ್ಳಿ, ಶಂಕುಸ್ಥಾಪನೆ ಮಾಡಿದ್ದು ಮೋದಿರವರು, ಉದ್ಘಾಟನೆ ಮಾಡಿದ್ದು ಮೋದಿರವರು. ಅನೇಕ ಕಾರ್ಯಕ್ರಮಗಳು ಇವತ್ತು ನರೇಂದ್ರ ಮೋದಿ ಅವರು ಕೆಲಸವನ್ನು ಮಾಡಿದ್ದಾರೆ. ಈ ಕೆಲಸ ಕೊಟ್ಟಿದ್ದಾರೆ. ಆ ಕೃತಿಯಿಂದ ಈ ದಿನ ಮೋದಿನ ಈ ದೇಶದಲ್ಲಿ ಲಕ್ಷಾಂತರ ಕಾರ್ಯಕರ್ತರು ಲಕ್ಷಾಂತರ ದೋಷದಲ್ಲಿ ಮಾಡಿ ಮೋದಿರವರಿಗೆ ಆಯ್ತು ಆರೋಗ್ಯವನ್ನ ಪಡೆಯಬೇಕು ಅಂತ ಬೇಡ್ಕೊಂತ ಇದ್ದಾರೆ. ಯಾಕೆಂದ್ರೆ ಮೋದಿರವರು ಅಧಿಕಾರ ಮಾಡ್ತಾ ದೇಶ ಸುಭಿಕ್ಷೆ ಆಗಿರ್ಬೇಕು, ದೇಶ ತಲೆ ಎತ್ತು ಹಿಂದೂ ರಾಷ್ಟ್ರ ಆಗಬೇಕು. ಏನಿವತ್ತು ನಾವೆಲ್ಲ ಹೇಳ್ತಾ ಇದೀವಿ, ದೇಶ ಒಂದಾಗಂತೂ ಆ ದೃಷ್ಟಿಯಿಂದ ಇವತ್ತೆಲ್ಲ ಅವರಿಗೆ ಸಂಬಳವನ್ನ ಕೊಡ್ತಾ ಇದೀವಿ. ಆ ದೃಷ್ಟಿಯಿಂದ ನಾವೆಲ್ಲ ಕಾರ್ಯಕರ್ತರು ಏನು 12 ದಿನ ಕೆಲಸವನ್ನ ಮಾಡಿ 12 ವರ್ಷದ ಸೇವೆಯನ್ನ ಮಾಡ್ತಾ ಇದೀವಿ. ಪ್ರತಿನಿತ್ಯ ಸೇವೆಯನ್ನ ಮಾಡ್ತಾ ಇದೀವಿ. 21ನೇ ತಾರೀಕು ಯೋಗ ಮಾಡಿ ಅವಂತ ಕ್ಲೋಸ್ ಆಗುತ್ತೆ. ಪ್ರತಿದಿನ ನಾವೆಲ್ಲ ಡೆವಲಪ್ಮೆಂಟ್ ಮಾಡ್ತಾ ಇದೀವಿ. ಮತ್ತೆ ಅನೇಕ ಸಂಸ್ಥೆಗಳಿಂದ ಕೆಲಸವನ್ನ ಮಾಡ್ತಾ ಇದೀವಿ. ನಿರ್ಮಾಣದಲ್ಲಿ ಕಥವನ್ನ ಕೊಡ್ತಾ ಇದೀವಿ. ಅನೇಕ ಕೆಲಸವನ್ನ ಮಾಡ್ತಾ ಇದೀವಿ, ಮುಂದೆ ಕೂಡ ಮಾಡಬೇಕು. ಆ ದೃಷ್ಟಿಯಿಂದ ನಾವೆಲ್ಲ ತಿಳ್ಕೊಂಡು ಇವತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿ ಇವತ್ತು ನಾವು ಒಗ್ಗಟ್ಟಾಗಿ ಇವತ್ತು ದೇಶವನ್ನ ಎಲ್ಲ ಮಾಡ್ಬೇಕು ಅಂತಂದ್ರೆ ಒಂದು ಭಾರತೀಯ ಜನತಾ ಪಾರ್ಟಿ ಯಾವ ತಪ್ಪಲ್ಲ ಸಾಧ್ಯ ಇಲ್ಲ. ಇವತ್ತು ನೋಡಿ, ಇವತ್ತು ನಾವು ಫೀಡ್ ಮಾಡಿದ್ವಿ 39,000 ಕೋಟಿ ಸ್ಕ್ಯಾಮ್, 39,000 ಕೋಟಿ ಬಿಬಿಎಂಪಿ ಸ್ಕ್ಯಾಮ್ ನೇರವಾಗಿ ಡಿ.ಕೆ. ಶಿವಕುಮಾರ್ ಭಾಗಿಯಾಗಿದ್ದಾರೆ. ಕಷ್ಟದಲ್ಲೂ ಕೂಡ ಹಣವನ್ನ ಮಾಡುವಂತ ಕೆಲಸವನ್ನ, ದೇಶ ಲೂಟಿ ಮಾಡುವಂತ ಕೆಲಸವನ್ನ ಇವತ್ತು ಬೆಂಗಳೂರಿನ ಅಭಿವೃದ್ಧಿ ಸಚಿವರು ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಎಲ್ಲವೂ ಕೂಡ ಟೆಂಡರ್ ಸೈನ್ ಹಾಕುವಂತ ಕೆಲಸವನ್ನ ಮಾಡಿದ್ದಾರೆ. ಅದೇ ಇವತ್ತು 12 ವರ್ಷ ಕಳಂಕರಹಿತವಾಗಿ ಯಾವುದೇ ಮಂತ್ರಿಗಳು ಕೂಡ ಇವತ್ತು ಒಳ್ಳೆ ಕೆಲಸವನ್ನ ಮಾಡ್ಕೊಂಡು ಬಂದರೆ ಗುಡ್ ಗವರ್ನೆನ್ಸ್ ಅಂದ್ರೆ ಅದು ನರೇಂದ್ರ ಮೋದಿ ಅವರ ಗವರ್ನೆನ್ಸ್. ಆ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಬಂದಿದ್ದೀವಿ. ಈಗೆಲ್ಲರೂ ಕೂಡ ಒಳ್ಳೇದಾಗ್ಲಿ, ನೀವು ಕೂಡ ನಿರಂತರವಾಗಿ ಒಟ್ಟಿಗೆ ಸೇರ್ಕೊಂಡು ಒಳ್ಳೆ ಕೆಲಸವನ್ನ ಮಾಡುವಂತೇಳಿ ಬಂದಂತ ನಿಮ್ಗೆಲ್ಲರಿಗೂ ಕೂಡ ನಾವು ಸ್ವಾಗತವನ್ನ ಒಂದೇ ಸಲ್ಲಿಸ್ತಾ ಇದ್ದೀನಿ. ಇಡೀ ಕಾರ್ಯಕರ್ತರು ಬಹಳ ಹರ್ಷದಿಂದ ಇದ್ದಾರೆ. 12 ವರ್ಷ ನಿರಂತರವಾಗಿ ಜನಸೇವೆಯನ್ನ ಮಾಡಿ 4,399 ದಿವಸ ಇಡೀ ಭಾರತ ದೇಶ ಚುಕ್ಕಾಣಿಯನ್ನ ಹಿಡಿದು ಇಡೀ ಭಾರತ ದೇಶಕ್ಕೆ ಒಳ್ಳೆ ಒಂದು ಗವರ್ನೆನ್ಸ್ ಕೊಟ್ಟಿದ್ದಾರೆ, ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ ಅಂದ್ರೆ ಅದು ಸನ್ಮಾನ್ಯ ನರೇಂದ್ರ ಮೋದಿಯರವರು. ಅವ್ರ ಬಗ್ಗೆ ಇಡೀ ಕಾರ್ಯಕರ್ತರಿಗಾಗ್ಲಿ ಜನಗಳಿಗೆ ಒಂದು ಹೆಮ್ಮೆ ಇದೆ. ಆ ದೃಷ್ಟಿಯಿಂದ ಮುಂದಿನ ದಿನಗಳಲ್ಲೂ ಕೂಡ ಅವ್ರು ಒಳ್ಳೇದು ಮಾಡಬೇಕು, ಭಾರತ ದೇಶವನ್ನ ಎತ್ತರಕ್ಕೆ ತಗೊಂಡು ಹೋಗ್ಬೇಕು. ಆ ದೃಷ್ಟಿಯಿಂದ ನಾವೆಲ್ಲ ಪೂಜೆಗಳು ಮಾಡ್ತಿದ್ದೀವಿ. ಆದ್ರೂ ಇವತ್ತೆಲ್ಲ ಕಾರ್ಯಕರ್ತರು, ನಮ್ಮ ಎಲ್ಲ ಕಾರ್ಪೊರೇಟರ್ಗಳು, ನಮ್ಮ ಪಿ ಹರೀಶ್ ಅವರು, ನಮ್ಮ ಹರಿಹರದ ಶಾಸಕರು ಕೂಡ ಅವ್ರು ಬಂದಿದ್ದಾರೆ. ಆ ದೃಷ್ಟಿ ಎಲ್ಲ ಒಟ್ಟಿಗೆ ತೆರೆದುಕೊಂಡು ಗಣೇಶ ದೇವಸ್ಥಾನ ಪೂಜೆ ಮಾಡಿದೀವಿ. ಮುಂದಿನ ದಿನಗಳಲ್ಲಿ ಮೋದಿಯವರಿಗೆ ಆಯುಷು ಆರೋಗ್ಯವನ್ನ ಕೊಡ್ಲಿ ಅಂತ ನಾವೆಲ್ಲ ಬೇಡ್ತೀವಿ. ನಮ್ಮ ನೆಚ್ಚಿನ ಪ್ರಧಾನಿ, ವಿಶ್ವದ ನಾಯಕ ನರೇಂದ್ರ ಮೋದಿಜಿ ಅವರು 4,399 ದಿನಗಳನ್ನ ಪ್ರಧಾನ ಮಂತ್ರಿಯಾಗಿ ಪೂರೈಸಿ ನಮ್ಮ ದೇಶದ ಯಾವುದೇ ಪ್ರಧಾನಿ ಇಷ್ಟು ದಿವಸಗಳ ಕಾಲ ಪ್ರಧಾನ ಮಂತ್ರಿ ಆಗಿಲ್ಲ. ಇದೊಂದು ದಾಖಲೆಯನ್ನು ಮಾಡಿದಂತ. ಅದಕ್ಕೆ ಎಲ್ಲದಕ್ಕಿಂತ ಮುಖ್ಯವಾಗಿ ನರೇಂದ್ರ ಮೋದಿಜಿ ಅವರ ಕಾಲದಲ್ಲಿ, ಆಡಳಿತದ ಕಾಲದಲ್ಲಿ ಭಾರತಕ್ಕೆ ಬಹಳಷ್ಟು ಗೌರವ ಸಿಕ್ಕಿರ್ತಕ್ಕಂಥದ್ದವರ ಆಡಳಿತ. ಇವತ್ತು ಒಂದು ಕಾಲದಲ್ಲಿ ಭಾರತ ಅಂದ್ರೆ ಬಡ ರಾಷ್ಟ್ರ ಅನ್ನತಕ್ಕಂಥ ವಾತಾವರಣ ಬೇರೆ ದೇಶದವರಲ್ಲಿ ಇತ್ತು. ಆದ್ರೆ ಇವತ್ತು ವಿದೇಶಿಯರಿಗೆ ಅನಿಸಿದೆ ಭಾರತ ಅಭಿವೃದ್ಧಿ ಆಗ್ತದೆ. ಅದಕ್ಕೆ ಕಾರಣ ನೆಚ್ಚಿನ ಪ್ರಧಾನಮಂತ್ರಿ ಆದಂತ ನರೇಂದ್ರ ಮೋದಿ. ನರೇಂದ್ರ ಮೋದಿಗಳು ಬರೀ ಭಾರತಕ್ಕೆ ಅಷ್ಟೇ ಅಲ್ಲ, ಇವತ್ತು ವಿಶ್ವದ ಯಾವುದೇ ರಾಷ್ಟ್ರಕ್ಕೆ ಸಮಸ್ಯೆ ಆದಂತ ಸಂದರ್ಭದಲ್ಲಿ ನೆನಪಾಗ್ತಕ್ಕಂಥದ್ದು ವಿಶ್ವದಲ್ಲಿ ನರೇಂದ್ರ ಮೋದಿ. ಯಾವುದೇ ಯುದ್ಧ ನಡೆಯಲಿ ನರೇಂದ್ರ ಮೋದಿಜಿ ಅವರು ಮಧ್ಯೆ ಪ್ರವೇಶಿಸಬೇಕು ಅನ್ನೋ ರೀತಿಯಲ್ಲಿ ಇವತ್ತು ಭಾರತಕ್ಕೆ ಗೌರವವನ್ನು ತಂದಿದ್ದಾರೆ. ಅಂದ್ರೆ ಒಂದು ಕಾಲದಲ್ಲಿ
ಯಾವುದೇ ಸಮಸ್ಯೆ ಬಂದಾಗ ಹೇಗೆ ದೊಡ್ಡಣ್ಣ ಅಮೆರಿಕ ಅಂತಿದ್ರು ಇಲ್ಲ ರಷ್ಯಾ ಅಂತಿದ್ರು, ಇವತ್ತು ಆ ಸ್ಥಾನವನ್ನ ಭಾರತ ಪಡೆದಿದೆ. ಅದಕ್ಕೆ ಕಾರಣ ಅಂದ್ರೆ ನಮ್ಮ ನೆಚ್ಚಿನ ನರೇಂದ್ರ ಮೋದಿಜಿಯವರು. ಅವರಿಗೆ ಭಗವಂತ ಇನ್ನು ಒಳ್ಳೆ ಆರೋಗ್ಯವನ್ನ ಕೊಟ್ಟು ಇನ್ನು ನಮ್ಮ ರಾಷ್ಟ್ರವನ್ನ ಮುನ್ನಡೆಸ್ತಕ್ಕಂತ ಶಕ್ತಿಯನ್ನ ನೀಡ್ಲಿ, ಭಾರತ ಒಂದು ಅಭಿವೃದ್ಧಿ ರಾಷ್ಟ್ರ ಆಗ್ಲಿ ಅಂತೇಳಿ ಆ ದೇವರ ಪ್ರಾರ್ಥನೆ ಮಾಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು. ಈ ದೇಶದಲ್ಲಿ ಎಲ್ಲಾ ಮಂಡಲಗಳಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯುತ್ತೆ. ಧನ್ಯವಾದ. ಓಕೆ.